ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಮಾರ್ನಿಂಗ್. ನಾನಿವತ್ತು ಅರ್ಲಿ ಮಾರ್ನಿಂಗ್ 6 o'clock ನನ್ನ ಲಾಗ್ನ ಶುರು ಮಾಡಿದ್ದೀನಿ. ವೆಯ್ಟ್ ಲಾಸ್ ಜರ್ನಿಯ ಒಂದು ಡೀಟೇಲ್ಸ್ ತೋರಿಸ್ಬೇಕಾಗಿತ್ತು. ಪ್ರೆಸೆಂಟ್ ಇವತ್ತು ನನ್ನ ವೆಯ್ಟು 62.60 ಇದೆ. ಇದು ನನ್ನ ವೆಯ್ಟ್ ಲಾಸ್ ಥರ್ಡ್ ಡೇ, ಫೋರ್ತ್ ಡೇ ನಾಳೆ. ಸೊ ನನ್ನ ಫಸ್ಟ್ ಡೇ ವೆಯ್ಟ್ ಲಾಸ್ ಜರ್ನಿಯಲ್ಲಿ 66.65 kg ಇತ್ತು. ಸೊ ತುಂಬಾ ಸರಳವಾಗಿ 3 ಡೇಸಲ್ಲಿ ನನ್ನ ವೆಯ್ಟ್ ಬಂದು 4 kgs ಲಾಸ್ ಆಗಿದೆ. ಈ ವೆಯ್ಟ್ ಲಾಸ್ ವಿಡಿಯೋ ನೋಡಬೇಕು ಅಂತಂದರೆ ಇದರಲ್ಲಿ ಏನೇನು ನಾನು ಫಾಲೋ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗೋಗುತ್ತೆ, ಇನ್ನೇನೂ ಬೇಕಾಗಿಲ್ಲ. ಸೊ ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂದರೆ ಈ 3ನೇ ದಿನ ನಾನು ಯೂಸ್ ಮಾಡ್ತಿರೋದು ಹಾಟ್ ವಾಟರ್ನ ಬೆಳಿಗ್ಗೆ ಎದ್ದು ಕುಡಿತೀನಿ. ಅದರಲ್ಲಿ ವಿಶೇಷ ಏನೂ ಇಲ್ಲ. ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ಗ್ಯಾಪಲ್ಲಿ ನಾವು ಈ ಒಂದು ಹಾಟ್ ವಾಟರ್ನ ಕುಡಿಬೇಕು. ಬಟ್ ಪ್ರತಿದಿನ ಒಂದು ಡಿಟಾಕ್ಸ್ ಕುಡಿತೀನಿ. ಇವತ್ತು ನಾನು 1 ಗ್ಲಾಸ್ ಹಾಟ್ ವಾಟರ್ಗೆ 1 ಚಕ್ಕೆ ಅಂದರೆ ಸಿನ್ನಮನ್ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ 1 ಲವಂಗನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜಜ್ಜಿಬಿಟ್ಟು ಹಾಕ್ಕೊಂಡ್ರೂ ಒಳ್ಳೆ ರಿಸಲ್ಟ್ ಇರುತ್ತೆ, ಬಟ್ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಮೂರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿರೋ ಫ್ಲೇವರ್ ಎಲ್ಲ ನೀಟಾಗಿ ಬಿಟ್ಕೋಬೇಕು. ಅಲ್ಲಿವರೆಗೂ ನಾನು ಇದನ್ನು ನೀಟಾಗಿ ರೀತಿ ಕುದಿಸ್ಕೊಳ್ತೀನಿ. ನೋಡ್ಬೋದು ಈಗ ನೀವು ಕಲರೆಲ್ಲ ಚೇಂಜ್ ಆಗಿ ಒಂದು ರೀತಿ ಫುಲ್ಲು ಫ್ಲೇವರ್ ಬಿಡ್ತಾ ಇದೆ. ಸೊ ಅದು ಫ್ರೈ ಆಗಿ ಫುಲ್ಲು ಬಾಯ್ಲ್ ಆಗಬೇಕಾದ್ರೆ ಒಂದು ರೀತಿ ಫ್ಲೇವರ್ ಬಿಡುತ್ತೆ. ಅದೊಂಥರ ಘಮ ಅರೋಮ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಇದು ಕುದೀತಾ ಇದೆ. ಇಷ್ಟೇ. ಇದನ್ನು ಈಗ ಸಿಂಪಲ್ಲಾಗಿ ನಾವು ಒಂದು ಗ್ಲಾಸಿಗೆ ಶೋಧಿಸ್ಕೊಳ್ಳೋಣ. ಬೇಕು ಅಂದರೆ ಶುಂಠಿ ಚಕ್ಕೆ ಎಲ್ಲ ತಿಂತೀನಿ ಅಂದರೆ ತಿನ್ಬೋದು, ಬಟ್ ಎಲ್ಲನೂ ಆ ಥರ ತಿನ್ನೋಕ್ಕಾಗಲ್ಲ, ಕೆಲವೊಂದನ್ನು ಮಾತ್ರ ತಿನ್ನೋಕ್ಕಾಗತ್ತೆ. ಸೊ ಈಗ ಈ ನೀರನ್ನು ನಾನಿಲ್ಲಿ ಶೋಧಿಸ್ಕೊಂಡು ಇದೇ ಬಿಸಿಯಾದ ನೀರನ್ನು ಸ್ವಲ್ಪ ಸ್ವಲ್ಪನೇ ತೊಗೊಳ್ತೀನಿ. ಸೊ ನೋಡಿದ್ರಲ್ಲ, ಅರ್ಲಿ ಮಾರ್ನಿಂಗ್ ವೇಕಪ್ ಆದ ತಕ್ಷಣ ನಾನು ಯಾವ ಥರ ಹಾಟ್ ವಾಟರ್ನ ಕುಡಿತೀನಿ ಅಂತ. ಇಷ್ಟು ಕುದಿಯೋ ನೀರನ್ನು ಒಂದೇ ಸರಿ ಕುಡಿದ್ರೆ ಬಾಯಿ ಸುಟ್ಟೋಗುತ್ತೆ. ಸ್ವಲ್ಪನೇ ಸಿಪ್ ಬೈ ಸಿಪ್ಪು ಕುಡಿಬಹುದು. ಸೊ ಬನ್ನಿ, ಯಾರಾದರೂ ನನ್ನ ಜೊತೆ ಈ ಥರ ಜರ್ನಿ ಮಾಡ್ತಿದ್ರೆ ಖಂಡಿತ ಇದನ್ನು ತೊಗೊಳ್ಳಿ. 100% ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ನನ್ನ ಅರ್ಲಿ ಮಾರ್ನಿಂಗ್ ವಾಕ್ ರೊಟೀನ್. ಖಂಡಿತ ನಾನು ವಾಕ್ ಮಾಡ್ತಾಯಿದ್ದೀನಿ. ಡೈಲಿ 10,000 ಸ್ಟೆಪ್ಸ್ನ ನಡೀತಾ ಇದ್ದೀನಿ. ನೋಡಿ, ನನ್ನ ಥರ್ಡ್ ಡೇ ಸ್ಟೆಪ್ಸ್ ಇದು ಇಲ್ಲೇ ತೋರಿಸುತ್ತೆ ನನಗೆ. ನಿಮಗೆ ಇವಾಗೆಲ್ಲ ಸ್ಮಾರ್ಟ್ ವಾಚ್ಗಳಿದೆ, ಅದರಲ್ಲೇ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಈ ಥರ ಮೊಬೈಲಲ್ಲಿ ಆ್ಯಪ್ಗಳನ್ನೂ ಡೌನ್ಲೋಡ್ ಮಾಡ್ಕೋಬೋದು. ನನ್ನ ಮೊಬೈಲಲ್ಲಿ ಇನ್ಬಿಲ್ಟ್ ಇದೆ, ಹಾಗಾಗಿ ನಾನು ಅದನ್ನೇ ಸ್ಟೆಪ್ ಕೌಂಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಟೋಟಲಿ ನಾನು ವಾಕ್ನ ಸ್ಟಾರ್ಟ್ ಮಾಡಿದ್ದು 6:15ಗೆ. ಅಲ್ಲಿಂದ ನಾನು ವಾಕ್ ಕಂಪ್ಲೀಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅರೌಂಡ್ 7:32 ಆಗಿತ್ತು. 7,147 ನಾನು ಇವತ್ತು ನಡೆದಿರುವಂಥ ಸ್ಟೆಪ್ಸು ಅರ್ಲಿ ಮಾರ್ನಿಂಗು. ಸೊ ಟೋಟಲಿ ನೈಟ್ ಕೂಡ 3,000 ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ನಾನು ನನ್ನ ಯೋಗ ಎಕ್ಸಸೈಸ್ ಎಲ್ಲನೂ ಮುಗಿಸಿ 1 ಗ್ಲಾಸ್ ಹಾಟ್ ವಾಟರ್, ನಾರ್ಮಲ್ ವಾರ್ಮ್ ವಾಟರ್ನ ಕುಡಿತೀನಿ. ಹಾಟ್ ವಾಟರೇ ಕುಡಿಬೇಕು ಅಂತೇನಿಲ್ಲ, ವಾರ್ಮ್ ವಾಟರ್ನ ಕುಡಿತೀನಿ. ಕುಡಿದು ಒಂದು 10 ಮಿನಿಟ್ಸ್ ಆದಮೇಲೆ ಈ ರೀತಿ ಏನಾದರೂ ಫ್ಯಾಟ್ ಕಟ್ಟರ್ ಡ್ರಿಂಕ್ನ ಮಾಡ್ಕೋತೀನಿ. ಸೊ ಫ್ಯಾಟ್ ಕಟ್ಟರ್ ಡ್ರಿಂಕ್ ಇವತ್ತು ಬಂದು ಸೋರೆಕಾಯಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಒಂದು ಸೋರೆಕಾಯಲ್ಲಿ ಒಂದು ಅರ್ಧದಷ್ಟು ಸೋರೆಕಾಯಿನ ಯೂಸ್ ಮಾಡಿ 1 ಕಪ್ಪಷ್ಟು ನೀಟಾಗಿ ಎಲ್ಲನೂ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಆದಮೇಲೆ 1 ಗ್ಲಾಸ್ ವಾಟರ್ನ ಸೇರಿಸಿ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತೋರಿಸ್ತಿರೋದು ಬಂದು ಏನೋ ಬ್ಲ್ಯಾಕ್ ಇದೆ ಅಂತ. ಸೋರೆಕಾಯಿ ಯಾಕೋ ಗೊತ್ತಿಲ್ಲ, ಒಂದು ರೀತಿ ಡಾರ್ಕ್ ಇತ್ತು ಇವತ್ತು, ಅದಕ್ಕೋಸ್ಕರ ನಾನು ಅರ್ಧದಷ್ಟು ಅಷ್ಟೇ ಬಳಸ್ಕೊಟ್ಟೆ. ಇನ್ನು ಅರ್ಧದಷ್ಟು ಚೆನ್ನಾಗಿರಲಿಲ್ಲ, ಎತ್ತಿಟ್ಟೆ. ಸೊ ಈಗ ಈ ಸೋರೆಕಾಯಿ ಜ್ಯೂಸನ್ನು ನಾನಿಲ್ಲಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಫೈನಲಿ ನಮ್ಮ ಜ್ಯೂಸ್ ರೆಡಿ ಆಯಿತು. ಸೊ ಜ್ಯೂಸನ್ನ ಶೋಧಿಸ್ಕೊಂಡು ನಾನು ಈ ರೀತಿ ಕುಡಿತಾ ಇದ್ದೀನಿ. ಸೊ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಸೋರೆಕಾಯಿ ಜ್ಯೂಸ್ನ ಮಸ್ಟ್ ಆ್ಯಂಡ್ ಶುಡ್ ಮಾಡಿ. ಇವತ್ತು ಯಾಕೆ ಸ್ವಲ್ಪ ಡಾರ್ಕ್ ಇದೆ, ಗ್ರೀನಿಶ್ ಆಗಿರುತ್ತದು. ಹಾಗೆಯೇ ನಾನು ಮತ್ತೆ ಎಲ್ಲ ಫ್ಯಾಟ್ ಕಟ್ಟರ್ ಡ್ರಿಂಕ್ ಕುಡ್ದಿದ್ದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ನಾನು
ಇವತ್ತು ಮಸಾಲ ವೆಜ್ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಚಿಲ್ಲ ಅಂತಲೂ ಕರೀತಾರೆ, ದೋಸೆ ಅಂತಲೂ ಹೇಳ್ಬೋದು, ನಿಮ್ಮ ಇಷ್ಟ. ಬಟ್ ನಾನು ರೊಟ್ಟಿ ಅಂತಲೇ ಹೇಳ್ತೀನಿ. ಸೊ ನಾನು ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 3 ಸ್ಪೂನು ಟೇಬಲ್ ಸ್ಪೂನಷ್ಟು. ಸೊ 3 ಈಗ ಒಂದು ಬೌಲ್ಗೆ ಹಾಕಿ, ಅದ್ರ ಜೊತೆಗೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಹಾಗೆ ಕ್ಯಾಬೇಜು, ಹಾಗೆ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈ 4 ಸಣ್ಣ ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಬೌಲ್ಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ನೀಟಾಗಿ ಬೌಲ್ಗೆ ಎಲ್ಲನೂ ಸೇರಿಸಿ ಒಂದು ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ ಹಿಟ್ಟು ಎಲ್ಲನೂ ಕೂಡ ಇಲ್ಲಿ ಸೆಟ್ ಆಗಬೇಕು. ಅಷ್ಟು ನೀಟಾಗಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆಯದು ವೆಯ್ಟ್ ಲಾಸಲ್ಲಿ. ಸೊ ಚೆನ್ನಾಗಿ ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಒಂದು ಇದಾದಮೇಲೆ ಎಲ್ಲದಕ್ಕೂ ಎಲ್ಲ ಸೆಟ್ ಆದಮೇಲೆ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರೇನೂ ಬೇಡ, ಸ್ವಲ್ಪ ಒಟ್ಟಿಗೆ ನೀರನ್ನು ಹಾಕಿ ಸ್ವಲ್ಪನೇ ಸಿಪ್ಪೆ ಹೇಗೆ ಕುಡಿತೀವಲ್ಲ ಅದೇ ಥರ ಅಷ್ಟೇ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಗಟ್ಟಿ ಆಗ್ತಿದೆ, ಒಂದು ಚಪಾತಿ ಹಿಟ್ಟನ್ನು ಕಲಿಸ್ದಾಗ ನಾವು ಒಂದು ಮೆಥಡಲ್ಲಿ ಕಲಿಸ್ತೀವಲ್ವ ಸಾಫ್ಟಾಗಿ, ಆ ರೀತಿ ಒಂದು ಹದಕ್ಕೆ ಬಂತು ಅಂತಂದಾಗ ಅದನ್ನು ನೀರನ್ನು ಸ್ಟಾಪ್ ಮಾಡಿಬಿಡಬೇಕು. ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ಯಾವುದೇ ಥರ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಕಂಪ್ಲೀಟಾಗಿ ಇದು ನೀಟಾಗಿ ಸೆಟ್ ಆಗಿದೆ. ಈಗ ಇದನ್ನು ಜಸ್ಟ್ ಹೀಗೆ ಬಿಟ್ಬಿಡೋಣ. ಬಿಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 20 ನಿಮಿಷ ಬಿಟ್ಬಿಡೋಣ. ಯಾಕಂದರೆ ನಾವು ಹಾಕಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಾಗೆ ಕ್ಯಾಬೇಜ್ ಎಲ್ಲವೂ ಕೂಡ ಉಪ್ಪು ಸೇರಿರೋದ್ರಿಂದ ನೀರನ್ನು ಬಿಟ್ಕೊಳ್ಳುತ್ತೆ. ಸೊ ನಾವು ಏನು ದೋಸೆ ಕಂಟೆಂಟಲ್ಲಿ ಹಾಕ್ತೀವಲ್ಲ ಆ ಕಂಟೆಂಟಿಗೆ ಅದು ನೀಟಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ನೀರು ಸೇರಿಸ್ಕೊಳ್ಳೋದು ಬೇಡ. ಇದಕ್ಕೇ ಲಿಡ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಅದಕ್ಕೆ ಬಿಟ್ಬಿಡೋಣ. ಸೊ ಕರೆಕ್ಟಾಗಿ ಆಗಿದೆ ಇವಾಗ. ಸೊ ಇವಾಗ 9:30 ಆಗಿದೆ, ನನ್ನ ಬ್ರೇಕ್ಫಾಸ್ಟ್ ಟೈಮು. ಬೌಲ್ ನೋಡಿದ್ರೆ ಈ ಥರ ರೆಡಿಯಾಗಿತ್ತು ನೀರು ಬಿಟ್ಕೊಂಡು. ಸೊ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ಥರ ನೀರು ಬಿಟ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಇವಾಗ, ನನಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಜಸ್ಟ್ ದೋಸೆ ತವ ಇಟ್ಕೊಂಡಿದ್ದೀನಿ. ದೋಸೆ ತವ ಹೀಟ್ ಆಗ್ತಿದ್ದಾಗೇ ಜಸ್ಟ್ ಇದಕ್ಕೆ ಆಯಿಲ್ ಹಾಕೋ ಆಗಿಲ್ಲ. ಬೇಕು ಅಂದರೆ ತುಪ್ಪನ ನೀವು ನಾರ್ಮಲ್ಲಾಗಿ ಜಸ್ಟ್ ಮೇಲ್ಗಡೆ ಸವರ್ಕೋಬೋದು. ಆಯಿಲ್ ಹಾಕೋಗಿಲ್ಲ, ಅಥವಾ ಯಾವುದೇ ಆಲಿವ್ ಆಯಿಲ್ನೂ ಕೂಡ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಪಾನನ್ನು ಇದೇ ಥರ ದೋಸೆ ತವನ ಫ್ರೈಗೆ ಇಟ್ಬಿಟ್ಟು ಇದು ಮಾಡ್ಬೋದು. ತುಪ್ಪ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಆದರೆ ಶುದ್ಧ ಹಸುವಿನ ತುಪ್ಪ ಆಗಿರಬೇಕು. ಆದರೆ ಅದು ಕೂಡ ಓವರ್ ಆಗಬಾರ್ದು, ಹಾಗಾಗಿ. ಸೊ ಈಗ ದೋಸೆ ತವ ಕಾದಿದೆ, ನೀರು ಹಾಕಿ ಟೆಸ್ಟ್ ಮಾಡಿಕೊಂಡೆ. ಈಗ ಇದಕ್ಕೆ ನಾನೀಗ ಡೈರೆಕ್ಟಾಗಿ ನಾವೇನು ಮಿಕ್ಸ್ ಮಾಡ್ಕೊಂಡಿರುವಂಥ ಚಿಲ್ಲ ಬ್ಯಾಟರ್ ಇದೆ ಅಲ್ಲ, ಈ ಬ್ಯಾಟರನ್ನು ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಥರ ಜಸ್ಟ್ ಈ ಥರ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾ ಹೋಗೋದು ಅಷ್ಟೇ. ದೋಸೆ ತವ ಥರ ಎಲ್ಲ ದೋಸೆ ಸ್ಪ್ರೆಡ್ ಮಾಡಿದಾಗ ಆಗುತ್ತಲ್ಲ ಆ ಥರ ಎಲ್ಲ ಆಗೋಲ್ಲ. ಜಸ್ಟ್ ತವ ಮೇಲೆ ಈ ಥರ ಹಾಕಿಬಿಟ್ಟು ಸ್ವಲ್ಪ ಮೂವ್ ಮಾಡಿದರೆ ಆಯಿತು. ತುಂಬ ದಪ್ಪ ಲೇಯರಲ್ಲಿ ಇರುತ್ತೆ ಇದು ನೋಡೋದಕ್ಕೆ, ಆದರೆ ಕರೆಕ್ಟಾಗಿ ಬೇಯುತ್ತೆ ಎಲ್ಲನೂ ಕೂಡ. ಸೊ ಈಗ ನೋಡಿ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಈಗ ಇದನ್ನು ಸ್ಟೀಮಲ್ಲಿ ಇಟ್ಟುನಾದರೂ ಬೇಯಿಸ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಿ ಬೇಯಿಸ್ತೀನಿರು ಬೇಯಿಸ್ಬೋದು. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು, ಐ ಫ್ಲೇಮ್ ಇಡಬಾರ್ದು. ಐ ಫ್ಲೇಮ್ ಇಟ್ಟರೆ ಸುಟ್ಟೋಗುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನೀಗ ಬೇಯಿಸ್ಕೊಳ್ಳೋಣ. ಸೊ ಒಂದು ಹಂದಕ್ಕೆಲ್ಲ ಡ್ರೈ ಆಗ್ತಾ ಇದು ಸೆಂಟರಲ್ಲಿ ನೋಡ್ತಾ ಇರ್ಬೋದು. ಸೊ ಈಗ ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ. ಜಸ್ಟ್ ಈ ಥರ ಈಗ ಎಲ್ಲ ಕಡೆಯೂ ನೀಟಾಗಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ನಾನು ಒಂದೊಂದೇ ಸೈಡಿಂದ ಈ ರೀತಿ ತೆಗಿತಿದ್ದೆ. ಸೊ ಪರ್ಫೆಕ್ಟಾಗಿ ಬೆಂದಿತ್ತು, ಕರೆಕ್ಟಾಗಿ ಮೇಲೆ ಬಂತು. ಸೊ ಈಗ ಇದನ್ನು ತಿರುಗಿಸ್ಕೊಂಡ್ರೆ ಆಯಿತು. ಇದನ್ನು ನಾನು ಲೋ ಫ್ಲೇಮಲ್ಲೇ ಬೇಯಿಸಿರೋದು, ಆದರೂ ಕೂಡ ಇಷ್ಟು ಹೀಟ್ ಆಗಿರುತ್ತೆ.
ಹೈ ಫ್ಲೇಮ್ ಇಟ್ರಂತೂ ಪೂರ್ತಿ ಸೀದೆ ಹೋಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾವು ಆಯಿಲ್ಲೆಸ್ ಆಗಿ ಕೂಡ ತಿಂತಿರೋದ್ರಿಂದ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ಸೊ ನೋಡಿ ಈ ಥರ ಉಲ್ಟಾ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕಂಪ್ರೆಸ್ ಮಾಡಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಫ್ರಂಟಲ್ಲೂ ಕೂಡ ಆಗಿರಬೇಕು. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದೇ ಒಂದು ದೋಸೆ ಸಾಕು, ಜಾಸ್ತಿ ಬೇಡ. ಇಲ್ಲ ತೀರಾ ಹೊಟ್ಟೆ ಹಸಿತಿದೆ ಅಂದರೆ 2 ತೊಗೊಳ್ಳಿ, ತೊಂದರೆ ಇಲ್ಲ. ಬಟ್ ಅದೇ ನಿಮ್ಮ ಎಕ್ಸಸೈಸ್ ಅಥವಾ ನಿಮ್ಮ ಇದು ಎಲ್ಲ ಜಾಸ್ತಿ ಇದ್ದರೆ ಒಳ್ಳೆಯದು. ಹಾಗೆ ಲಿಕ್ವಿಡ್ ಜಾಸ್ತಿ ತೊಗೊಳ್ಳಿ. ಈಗ ನೋಡಿ ಒಂದು ದೋಸೆಗೆ ನಾನಿಲ್ಲಿ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ 2 ಪನ್ನೀರ್ ಫ್ರೈ ತೊಗೊಂಡಿದ್ದೀನಿ. ಪನ್ನೀರ್ ಬಂದು ರೋಸ್ಟೆಡ್ಡು, ಬಟರ್ ಹಾಕಿನೂ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಂಡೆಕಾಯಿನೂ ಕೂಡ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತವಾ ಮೇಲೆ ಫ್ರೈ ಮಾಡಿ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದ್ದೀನಿ ಅಷ್ಟೇ. ಸೊ ಅದ್ರ ಜೊತೆಗೆ ಒಂದು ಆ್ಯಪಲಲ್ಲಿ ಒಂದು ಕಾಲು ಭಾಗದಷ್ಟು 2 ಪೀಸನ್ನು ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಇದಾದಮೇಲೆ ನಾನು ಮಧ್ಯಾಹ್ನ ಲಂಚ್ಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಸೊ ಲಂಚ್ಗೆ ಬಂದು ನಾನಿಲ್ಲಿ ಮಿಲೆಟ್ಸ್ದು ರೈಸ್ ಮಾಡ್ಕೊಂಡಿದ್ದೀನಿ. ಮಿಲೆಟ್ಸಲ್ಲಿ ಒಂದು ಚಿಕ್ಕ ಬೌಲಷ್ಟು, ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಾಳುಗಳಿರುವಂಥ ಸಾಂಬಾರಾಗಿರಬೇಕು, ಅದಕ್ಕೆ ಮೊಳಕೆ ಕಾಳು ಸಾಂಬಾರು ತೊಗೊಂಡಿದ್ದೀನಿ. ಅದು ಫುಲ್ ಫ್ರೈ, ನಾರ್ಮಲ್ ಮೊಳಕೆ ಕಾಳು ಸಾಂಬಾರು ಥರ ಅಲ್ಲ, ನಾರ್ಮಲಾಗೆ ಮಾಡ್ಕೊಂಡಿರೋದು ಮೊಳಕೆ ಕಾಳು ಸಾಂಬಾರು, ಉಪ್ಪು ಖಾರ ಟೊಮೆಟೊ ಈರುಳ್ಳಿ ಅಷ್ಟೇ, ಮಸಾಲೆ ಏನು ರುಬ್ಬಿ ಹಾಕಿಲ್ಲ. ಸೊ ಇದ್ರ ಜೊತೆಗೆ ಒಂದು ಚಪಾತಿ ಹಾಗೆ ಸ್ವಲ್ಪ ಸಲಾಡ್ ತೊಗೊಂಡಿದ್ದೆ. ರಾತ್ರಿ ಊಟಕ್ಕೆ ಬರೋದಾದರೆ ನಾನಿವತ್ತು ಸೌತೆಕಾಯಿ ಸಲಾಡು, ಸ್ವಲ್ಪ ಬೆಂಡೆಕಾಯಿ ಹುಳಿ, ಒಂದು ಚಪಾತಿ, ಡ್ರೈ ಚಪಾತಿ, ಅದ್ರ ಜೊತೆಗೆ ಈರುಳ್ಳಿ, ಟೊಮೆಟೊ ಹಾಗೆ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸೊ ಪ್ರತಿದಿನ ನಾವೇನು ಊಟ ಮಾಡ್ತಿದ್ದೀವಿ ಅದನ್ನಷ್ಟೇ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ಬೇರೆ ಏನೂ ಬೇಕಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಏನು ಡೈಲಿ 3 ಮೀಲ್ಸ್ ರೊಟೀನ್ ಫುಡ್ಡನ್ನು ತೊಗೋತಾ ಇದ್ದೀನೋ ಅದನ್ನಷ್ಟೇ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇದಿಷ್ಟು ನನ್ನ ನೈಟ್ ಊಟ ಆಗಿತ್ತು. ಸೊ ಇದಾದಮೇಲೆ ಖಂಡಿತ ನನ್ನ ಮಾರ್ನಿಂಗ್ 7000 ಆದಮೇಲೆ ನೈಟು ಕೂಡ 3000 ವಾಕಿಂಗ್ನ ಕಂಪ್ಲೀಟ್ ಮಾಡಲೇಬೇಕು ಸ್ಟೆಪ್ಸು. ಹಾಗಾಗಿ ನೈಟ್ ಕೂಡ ವಾಕ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ 4th ಡೇಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.